ನಮ್ಮ ಪಕ್ಷದ ಹಿರಿಯ ನೇತಾರರು, ಚಾಮರಾಜನಗರದ ಸಂಸದರು ಆಗಿರುವಂತಹ ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ಇವತ್ತು ಬೆಳಗಿನ ಜಾವ ನಮ್ಮನ್ನು ಅಗಲಿದ್ದಾರೆ. ನಾನು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ, ಪ್ರಸಾದ್ ಸಾಹೇಬರು ವೈಯಕ್ತಿಕವಾಗಿ ನನ್ನನ್ನು ಅವರು ಎಷ್ಟು ಪ್ರೀತಿಯಿಂದ ಅವರ ಮಕ್ಕಳು ನೋಡ್ಕೊಳ್ಬೋದು ಆ ಥರ ನನ್ನನ್ನು ನೋಡ್ಕೊಂಡಿದ್ದಾರೆ. ನಮ್ಮ ಹಳೆ ಮೈಸೂರು ಭಾಗದಲ್ಲಿ ದಲಿತ ಸಮಾಜಕ್ಕೆ ಒಂದು ಧ್ವನಿಯಾಗಿರೋ ಜೊತೆಗೆ ಅನ್ಯ ಸಮಾಜವನ್ನು ಕೂಡ ತಪ್ಪು ಸರಿ ವಿಚಾರಗಳು ಬಂದಾಗ ನೇರವಾಗಿ ಮಾತನಾಡಿ ಎಲ್ಲ ಸಮಾಜಗಳ ಪ್ರೀತಿ ವಿಶ್ವಾಸವನ್ನು ಗಳಿಸಿದಂತಹ ಸಜ್ಜನಿಕೆ ಹೆಸರಾದಂತಹ ರಾಜಕಾರಣಿ ಶ್ರೀನಿವಾಸ್ ಪ್ರಸಾದ್ ಸಾಹೇಬ್. ನಾನು ಅವರಿಗೆ ಎಲ್ಲೇ ಸಿಕ್ಕಿದ್ರು ಕೂಡ ಅವ್ರಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಿದ್ದೆ. ಯಾಕೆಂದರೆ ಅವ್ರ ವ್ಯಕ್ತಿತ್ವಕ್ಕೋಸ್ಕರ ಆಗಿ ಯಾವುದೋ ಒಂದು ಚಿಂತನೆಯನ್ನು ಇಟ್ಕೊಂಡು ಒಂದೊಂದು ಚಿಂತನೆಯನ್ನು ಪ್ರತಿಪಾದನೆ ಮಾಡ್ಕೊಂಡಿರುವಂಥವ್ರು ಭಾಳ ಜನ ಇದ್ದಾರೆ. ಆದರೆ ಒಂದು ನಿಲುವನ್ನು ತೆಗೆದುಕೊಳ್ಬೇಕಾದ್ರೆ ತಪ್ಪು ಸರಿ ಇವೆರಡೇ ವಿಚಾರಗಳನ್ನು ಇಟ್ಕೊಂಡು ನಿಲುವನ್ನು ತೆಗೆದುಕೊಳ್ತಿದ್ದಂತಹ ಹಳೆ ಮೈಸೂರು ಭಾಗದ ಏಕಮಾತ್ರ ಹಿಂದುಳಿದ ವರ್ಗದ ನಾಯಕ ಅಂತ ಹೇಳಿದ್ರೆ ಅದು ಶ್ರೀನಿವಾಸ್ ಪ್ರಸಾದ್ ಅವರು. ಅವರಷ್ಟು ಒಂಥರ ಇಂಪಾರ್ಷಿಯಲ್ ಡಿಸಿಷನ್ ತಗೊಳ್ತಿದ್ದಂತಹ ಅಥವಾ ಸ್ಟ್ಯಾಂಡ್ ತಗೊಳ್ತಿದ್ದಂತಹ ವ್ಯಕ್ತಿನ ಇನ್ನೊಬ್ಬರು ನೋಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಭಾಗಕ್ಕೆ, ಹಳೆ ಮೈಸೂರು ಭಾಗಕ್ಕೆ ದಲಿತರ ಒಂದು ದೊಡ್ಡ ಧ್ವನಿ ಅನ್ನೋದು ಉಡುಗಿ ಹೋಗಿದೆ. ಹಾಗೆ ಎಲ್ಲ ಸಮಾಜಗಳನ್ನು ಕೂಡ ತಪ್ಪು ಸರಿಗಳ ಆಧಾರದ ಮೇಲೆ ಅಳೆದು ತೂಗ್ತಿದ್ದಂತಹ ಒಂದು ನಿಷ್ಪಕ್ಷಪಾತವಾದಂತಹ ಮನಸ್ಸನ್ನು, ಒಂದು ಹೃದಯ ವೈಶಾಲ್ಯತೆ ಇರುವಂತಹ ಜೀವಿಯನ್ನು ನಾವು ಕಳ್ಕೊಂಡಿದ್ದೀವಿ ಅಂತ ಹೇಳಿ ಬಯಸ್ತೀನಿ.